ಮುದ್ದು ಮಕ್ಕಳೇ, ಒಂದಾನೊಂದು ಚಂದದ ಊರಿನಲ್ಲಿ ಇಬ್ಬರು ಪುಟಾಣಿ ಗೆಳತಿಯರಿದ್ದರು, ರಮಾ ಮತ್ತು ಸುಮ. ಒಂದು ದಿನ ಸುಮ ರಮೆಯೊಡನೆ ಹೇಳಿದಳು, ಏ ರಮಾ, ನಿಂಗೊಂದು ವಿಷಯ ಗೊತ್ತಾ? ರಮಾ ಹೇಳಿದಳು, ಒಂದಲ್ಲ ತುಂಬ ವಿಷಯ ನನಗೆ ಗೊತ್ತು. ಸುಮ ಹೇಳಿದಳು, ಮತ್ತೆ ಹೇಳು ನೋಡೋಣ ಒಂದು ವಿಷಯ. ಕೋಳಿ ಮೊಟ್ಟೆ ಇಡುತ್ತೆ, ಮೊಟ್ಟೆ ಒಡೆದು ಕೋಳಿ ಆಗುತ್ತೆ, ಮತ್ತೆ ಕೋಳಿ ಮೊಟ್ಟೆ. ಅದಲ್ಲ ಕಣೆ, ಬೇರೆಯೇ ವಿಚಾರ ನಾನು ನಿನಗೆ ಹೇಳಬೇಕು ಈಗ. ಸುಮ ಹೇಳಿದ್ಲು, ಹೇಳು ಮತ್ತೆ. ಆಗ ಸುಮ ಹೇಳ್ತಾಳೆ, ನೋಡು, ನಾವು ಯಾವುದಾದ್ರೂ ಬೀಜ ಬಿತ್ತಿದ್ರೆ ಅದು ಮೊಳಕೆ ಹೊಡೆಯುತ್ತೆ ಕಣೆ, ಮತ್ತೆ ಅದು ಗಿಡವಾಗುತ್ತೆ, ಗಿಡ ಬೆಳೆದು 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 ಮರವಾಗುತ್ತೆ, ಆ ಗಿಡದಲ್ಲಿ ಮರದಲ್ಲಿ ಹೂಗಳು ಬಿಡುತ್ತೆ, ಹಾಗೆಯೇ ಹೂಗಳಿಂದ ಹಣ್ಣುಗಳಾಗುತ್ತವೆ. ಓ, ಅದೆಲ್ಲ ವಿಷಯ ನನಗೂ ಗೊತ್ತಿತ್ತು, ರಮೆ ಹೇಳಿದಳು. ಆಗ ಸುಮ ಹೇಳ್ತಾಳೆ, ನಿನಗೆಲ್ಲ ವಿಷಯ ಗೊತ್ತು, ಅದು ನನಗೂ ಗೊತ್ತು, ಆದರೆ ನಿನಗೆ ಬೀಜ ಬಿತ್ತಿ ಗೊತ್ತಿದೆಯಾ, ಗಿಡ ಮಾಡಿ ಗೊತ್ತಿದೆಯಾ? ಓ, ಅದು ಗೊತ್ತಿಲ್ಲ, ನಮ್ಮ ಅಮ್ಮ ಅಪ್ಪ ಅದೆಲ್ಲ ಮಾಡ್ತಾರೆ, ರಮೆ ಹೇಳಿದಳು. ಆಗ ಸುಮ ಹೇಳ್ತಾಳೆ, ಲೇ, ನಾವು ಬೀಜ ಬಿತ್ತೋಣ, ಗಿಡವಾಗುವುದನ್ನು ನೋಡೋಣ. ಆಗ ರಮೆ ಒಪ್ಪಿದಳು. ಎಲ್ಲಿಂದ ತರೋದು ಬೀಜ? ಸುಮ ಹೇಳ್ತಾಳೆ, ನಮ್ಮಮ್ಮನಿಗೆ ಹೇಳಿ ನಾನು ತಗೊಂಡು ಬರ್ತೀನಿ. ಹಾಗೆ ಇಬ್ಬರು ಮಕ್ಕಳು ಕೂಡ ಸುಮಳ ಅಮ್ಮನೆಡೆಗೆ ಓಡಿ ಬರುತ್ತಾರೆ. ಸುಮ ಹೇಳ್ತಾಳೆ, ಅಮ್ಮ ಅಮ್ಮ, ನಾವು ಬೀಜ ಬಿತ್ತಬೇಕು, ಗಿಡ ಆಗೋದು ನೋಡಬೇಕು, ಏನಾದರೂ ಬೀಜ ಕೊಡಮ್ಮ. ಸುಮನ ಅಮ್ಮನಿಗೆ ಸಂತೋಷ ಆಗ್ತದೆ. ಅವ್ರೇನು ಮಾಡ್ತಾರೆ ಗೊತ್ತಾ? ನೀವು ಸೊಪ್ಪು ಬೆಳಿತೀರಾ, ಕೊತ್ತಂಬರಿ ಬೀಜ ಕೊಡಲಿ ನಿಮಗೆ? ಓ, ಇಬ್ಬರು ಮಕ್ಕಳು ಕೂಡ ಖುಷಿಯಾಗಿ ಒಪ್ಪಿಕೊಂಡರು. ಮತ್ತು ಗೋಡಂಬಿ ಕೊಡಲಾ? ಓ, ಮತ್ತೆ ಖುಷಿಯಿಂದ ಇಬ್ಬರು ಒಪ್ಪಿದರು. ಸುಮಳ ಅಮ್ಮ ಒಂದಷ್ಟು ಕೊತ್ತಂಬರಿ ಸೊಪ್ಪಿನ ಬೀಜಗಳು ಮತ್ತು ಗೋಡಂಬಿ ಬೀಜಗಳನ್ನು ಇಬ್ಬರು ಮಕ್ಕಳಿಗೂ ಕೊಟ್ಟರು. ಮತ್ತು ನೆಲವನ್ನು ಒಂದಷ್ಟು ಹದ ಮಾಡುವುದು ಹೇಗೆ ಎಂದು ಕೂಡ ತಿಳಿಸಿಕೊಟ್ಟರು. ಇಬ್ಬರು ಗೆಳತಿಯರಿಗೂ ಬಹಳ ಸಂತೋಷ. ಅವರು ಹಾಗೆ ಮನೆಯಿಂದ ಆಚೆ ಬಂದು ಒಂದಷ್ಟು ನೆಲವನ್ನು ಹದಗೊಳಿಸಿ ಅಲ್ಲಿ ಬೀಜವನ್ನು ಬಿತ್ತಿದರು. ಯಾವ ಬೀಜವನ್ನು ಬಿತ್ತಿದರು? ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಈ ಕಡೆ ಗೋಡಂಬಿ ಬೀಜಗಳನ್ನು ಕೂಡ ಬಿತ್ತಿದರು. ದಿನವೂ ಕೂಡ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕುತ್ತಾ ಯಾವಾಗ ಮೊಳಕೆಯೊಡುತ್ತದೆ ಎಂದು ನೋಡುತ್ತಾ ಇದ್ದರು. ಸ್ವಲ್ಪ ದಿನಗಳು ಕಳೆಯುತ್ತಿದ್ದಂತೆಯೇ ಕೊತ್ತಂಬರಿ ಬೀಜಗಳು ಮೊಳಕೆಯೊಡೆದು, ಆಹಾ, ಎಷ್ಟು ಅದ್ಭುತ ಅಲ್ಲವೇ! ನೆಲದಲ್ಲಿ ನಾವು ಬೀಜ ಬಿತ್ತಿದರೆ ಅವೇನಾಗುತ್ತವೆ? ಮೊಳಕೆಯೊಡೆಯುತ್ತವೆ. ತುಂಬ ಸಂತೋಷ ಇದನ್ನು ನೋಡುವುದು. ಮಕ್ಕಳೇ, ನೀವು ಕೂಡ ಬೀಜ ಬಿತ್ತಿದ್ದೀರಾ? ಕೊತ್ತಂಬರಿ ಬೀಜ ಮೊಳಕೆಯೊಡೆದು ಗಿಡವಾಯಿತು. ಅಷ್ಟೇ ಅಲ್ಲ, ಗೋಡಂಬಿ ಬೀಜ ಇದೆಯಲ್ಲ, ಅದು ಕೂಡ ಮೊಳಕೆಯೊಡೆದು ಚಂದಕ್ಕೆ ಅದರಲ್ಲಿ ಬೀಜಗಳು ಕಾಣಿಸಿಕೊಂಡವು. ಹಸಿ ಹಸಿ ಗೋಡಂಬಿ ಬೀಜ. ಅಮ್ಮ ಹೇಳಿದ್ರು, ಸುಮಳ ಅಮ್ಮ ಹೇಳಿದ್ರು, ನೋಡಿ, ಈ ಗೋಡಂಬಿ ತಿನ್ನಿ ಎಷ್ಟು ರುಚಿಯಾಗುತ್ತದೆ. ಹೌದಲ್ವೇ? ಹಸಿರು ಹಸಿರು ಗೋಡಂಬಿ ಬೀಜಗಳು ಆ ಗಿಡದಲ್ಲಿ ಆ ಕಡೆ ಈ ಕಡೆ ಇತ್ತಲ್ಲ, ತುಂಬ ರುಚಿಯಾಗಿತ್ತು. ಮಕ್ಕಳಿಗೆ ತುಂಬ ಸಂತೋಷವಾಯಿತು. ಅಷ್ಟೇ ಅಲ್ಲ, ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸಿ ಸುಮಳ ಅಮ್ಮ ಪರಿಮಳಯುಕ್ತವಾದ ಸಾರು ತಯಾರು ಮಾಡಿದರು. ಮತ್ತೆ ಸಂತೋಷ ಸುಮ ಮತ್ತು ರಮಾಗೆ. ಹಾಗೇ ಒಂದು 4 ದಿನಗಳು ಕಳೆದಾಗ ಏನಾಯಿತು ಗೊತ್ತೇ? ಒಂದು ಹಸು ಬಂದು ಈ ಗಿಡಗಳನ್ನು, ಕೊತ್ತಂಬರಿ ಸೊಪ್ಪಿನ ಗಿಡಗಳನ್ನು ಮತ್ತು ಗೋಡಂಬಿ ಗಿಡಗಳನ್ನು ಎಲ್ಲ ತಿಂದು ಮುಗಿಸಿ ಹಾಕಿತು. ಛೇ 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 ಛೇ, ಎಷ್ಟು ದುಃಖವಾಯಿತು ಗೊತ್ತಾ ಇಬ್ಬರು ಗೆಳತಿಯರಿಗೆ. ರಮ ಮತ್ತು ಸುಮ ಅಳುತ್ತಾ ಬಂದರು ಅಮ್ಮನ ಹತ್ತಿರ. ಅಮ್ಮ ಹೇಳಿದ್ರು,
ಛೇ, ಯಾಕೆ ಅಳ್ತೀರಿ ನೀವು? ನಾನು ಮತ್ತೆ ಬೀಜಗಳನ್ನು ಕೊಡ್ತೇನೆ. ಮತ್ತೆ ಬಿತ್ತನೆ ಮಾಡಿ ನಾವು ಅದಕ್ಕೆ ಬೇಲಿ ಹಾಕೋಣ, ಹಸು ಬಾರದ ಹಾಗೆ. ಹಾಗೆ ಹೇಗೆ ಬೇಲಿ ಹಾಕುವುದು ಅಂತೇಳಿ ಅಮ್ಮ ಮಕ್ಕಳಿಗೆ ಹೇಳಿಕೊಟ್ಟರು. ಅಮ್ಮನ ಸಹಾಯದಿಂದ ಮಕ್ಕಳು ಒಂದು ಬೇಲಿ ಹಾಕಿದರು. ಆ ಬೇಲಿಯೊಳಗೆ ಹದಗೊಳಿಸಿದ ನೆಲದಲ್ಲಿ ಮತ್ತೆ ಬೀಜಗಳನ್ನು ಬಿತ್ತಿದರು. ಈ ಬಾರಿ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಬೀಜ ಮಾತ್ರ ಅಲ್ಲ, ಕೆಲವು ಹಣ್ಣಿನ ಬೀಜಗಳನ್ನು ಬಿತ್ತಿದರು. ಹೂವಿನ ಬೀಜಗಳನ್ನು ನೆಲದೊಳಗೆ ಹಾಕಿದರು. ದಿನಗಳು ಉರುಳುತ್ತಾ ಇದ್ದವು. ನಮ್ಮ ಇಬ್ಬರು ಗೆಳತಿಯರು ರಮಾ ಮತ್ತು ಸುಮಾ ದಿನ ಓಡಿ ಬಂದು ನೋಡುವುದು, ಬೀಜ ಮೊಳಕೆಯೊಡೆದಿದೆ ಎಂದು. ದಿನಗಳು ಕಳೆಯುತ್ತಾ ಸುಮಾ ಮತ್ತು ರಮಾ ಬಿತ್ತಿದ ಬೀಜಗಳು ಮೊಳಕೆಯೊಡೆದವು, ಸಣ್ಣ ಸಸಿಯಾದವು. ಸಸಿಯು ಬೆಳೆಯುತ್ತಾ ಗಿಡಗಳಾದವು. ಆಗ ಈ ಮಕ್ಕಳಿಬ್ಬರು ಗಿಡಗಳಿಗೆ ನೀರುಣಿಸುತ್ತಾ ಇದ್ದರು, ಗೊಬ್ಬರ ಹಾಕುತ್ತಾ ಇದ್ದರು. ದಿನವೂ ಗಿಡಗಳು ಬೆಳೆಯುವುದನ್ನು ಕಂಡು ಸಂತೋಷಿಸುತ್ತಾ ಇದ್ದರು. ಹಾಗೆಯೇ ಗಿಡಗಳು ಬೆಳೆಯುತ್ತಾ ಹೂವುಗಳನ್ನು ಬಿಟ್ಟಿತು. ಹೂವುಗಳು ಕಾಯಿಗಳಾದವು. ಹಾಗೆಯೇ ಕಾಯಿಗಳು ಮಾಗಿ ಹಣ್ಣುಗಳಾದವು. ಆಹಾ, ಮಾವಿನ ಹಣ್ಣು ಎಷ್ಟೊಂದು ಸವಿ, ಎಷ್ಟೊಂದು ರುಚಿ! ಚಪ್ಪರಿಸುತ್ತಾ ಮಾವಿನ ಹಣ್ಣುಗಳನ್ನು ರಮಾ ಮತ್ತು ಸುಮಾ ತಿನ್ನತೊಡಗಿದಾಗ ಏನಾಯಿತು ಗೊತ್ತೇ? ಆ ಕಡೆಯಿಂದ, ಅಲ್ಲಿ ಹಕ್ಕಿಗಳು ಕಾಣುತ್ತಾ ಇವೆ ನಿಮಗೆ, ಆ ಕಡೆಯಿಂದ ಅಲ್ಲಿ ಮರಗಳ ಆಚೆಯಿಂದ 2 ಹಸಿರು ಗಿಣಿಗಳು ಹಾರಿ ಬಂದವು. ಹಾರುತ್ತಾ ಸುಮಳ ಬಳಿಗೆ ಬಂದವು, ರಮೆಯ ಬಳಿಗೆ ಬಂದವು. ಮತ್ತೆ, ಅಕ್ಕ, ನೀವು ಹಣ್ಣು ತಿನ್ನುತ್ತಿದ್ದೀರಾ ಎಂದು ಒಂದು ಗಿಣಿ ಕೇಳಿತು. ಆಶ್ಚರ್ಯ ಆಯಿತು ಸುಮಾಗೆ. ಅವಳು ಹೀಗೆ ತಿರುಗಿ, ಇದೇನು, ಯಾರು ಮಾತನಾಡುತ್ತಿದ್ದಾರೆ ನೋಡಿದಾಗ, ಅಕ್ಕ, ನನಗೂ ಹಣ್ಣು ಬೇಕು. ಇನ್ನೊಂದು ಗಿಣಿ ಹೇಳಿತು. ವಾವ್, ನೋಡೇ, ಈ ಗಿಣಿಗಳು ಮಾತನಾಡುತ್ತಿವೆ, ಮಾತನಾಡುವ ಗಿಣಿಗಳು. ಆವಾಗ ಸುಮಾ ಒಂದು ಹಣ್ಣನ್ನು ತೆಗೆದು ತಿನ್ನಿ ಎಂದು ಗಿಣಿಗಳಿಗೆ ಕೊಟ್ಟಳು. ಗಿಣಿಗಳು ಚಪ್ಪರಿಸುತ್ತಾ ಮಾವಿನ ಹಣ್ಣನ್ನು ತಿಂದು ಮುಗಿಸಿದವು. ಮತ್ತೆ ಏನು ಹೇಳಿದವು ಗೊತ್ತೇ? ಥ್ಯಾಂಕ್ ಯು ಅಕ್ಕ, ನಾಳೆ ಮತ್ತೆ ಬರುತ್ತೇವೆ ಎಂದು ಹೀಗೆ ಹಾರುತ್ತಾ ಆ ಗದ್ದೆಯನ್ನು ದಾಟಿ ಅಲ್ಲಿ ಮರಗಳಿವೆ ಅಲ್ಲ, ಅಲ್ಲಿ ಹಾರಿ ಹೋದವು. ಎಷ್ಟು ಖುಷಿಯಲ್ವಾ ಬೀಜ ಬಿತ್ತಿ ಗಿಡಗಳನ್ನು ಮಾಡೋದು. ಮಕ್ಕಳೇ, ನೀವು ಬೆಳೆಸ್ತೀರ ಗಿಡಗಳನ್ನು? ಮಕ್ಕಳೇ, ಈಗ ನಾನು ಹೇಳಿದ ಕತೆ ಚಿನ್ನದ ಮೀನು ಪುಸ್ತಕದಿಂದ ಆಯ್ದುಕೊಂಡದ್ದು. ಇದು ಮಕ್ಕಳಿಗಾಗಿ ನಾನು ಬರೆದ ಪುಟ್ಟ ಪುಸ್ತಕ. ಇಷ್ಟು ಹೊತ್ತು ಕಥೆಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.